ತಕ್ಷಣ ನೆನಪಾಗ್ತಕ್ಕಂಥದ್ದು ಇಬ್ರಾಹಿಂ ಆದಿಲ್ ಶಾಹಿ. ಹಾ, ಎಂತಹ ಎಂತಹ ಜ್ಞಾನಿಗಳವರು ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ನಾವು ಇವತ್ತು ಸ್ಮರಿಸ್ಕೊಳ್ಬೇಕಾಗತ್ತೆ. ಇಬ್ರಾಹಿಂ ಆದಿಲ್ ಶಾಹಿ ಅವರಿಗೆ ಧರ್ಮಗುರು ಅಂತ ಕರಿತಿದ್ರು. ನಿಮ್ಗೆ ಆಶ್ಚರ್ಯ ಅನಿಸ್ತೇ ಧರ್ಮಗುರು ಅವರಿಗೆ. ಹೌದು, ಅವರು ಎಲ್ಲ ತತ್ವಜ್ಞಾನಿಗಳಿಂದ ಬೆಳೆಸಿದ್ರು. ನಿಜ. ಅವರು ಬರೆದಂತ ಕುರಾನಿನ ಗ್ರಂಥಕ್ಕೆ ಸರಸ್ವತಿಯ ಮೊದಲ ಶ್ಲೋಕವನ್ನು ಅಳವಡಿಸಿದ್ರು. ಹೌದು. ಯಾವ ಜ್ಞಾನ! ಅದೇ ಇಬ್ರಾಹಿಂ ಆದಿಲ್ ಶಾನ್ ದರ್ಬಾರ್ನಲ್ಲೇ ಮಹಿಪತ್ ದಾಸರು ಮಂತ್ರಿಗಳಾಗಿದ್ರು. ಅದಕ್ಕೆ ನಾನು ಈ ಮಾತನ್ನ ಹೇಳಿದೆ. ಬಹಳ ಮಹಿಪತ್ ದಾಸರ ಒಂದು ಸಮಕಾಲೀನ ಬದುಕಿದೆ ನೋಡ್ರಿ. ಅದು ಬಹಳ ಅದ್ಭುತವಾದ ಜೀವನ ಬಿಜಾಪುರದ್ದು. ಅಲ್ಲಿ 5 ಮಂದಿ ಋಷಿಗಳು ಇವರಾಗಿ ಶ್ರೇಷ್ಠರಾಗಿ ಹೋಗ್ತಾರ. ಮಹಿಪತ್ ದಾಸರು, ಸಾರವಾಡ ಭಾಸ್ಕರ ಸ್ವಾಮಿಗಳು, ಸಿಂಧಿಯ ಯಾಳಿಗೆ ಜಕ್ಕಪ್ಪನವರು, ಈಗ 5 ಮಂದಿ ಅಲ್ಲಿ ಆಗೋಗ್ತಾರೆ. ಯೋಗಿ, ಭೋಗಿ, ತ್ಯಾಗಿ, ಜೋಗಿ ಅಂತ 5 ಮಂದಿ ಅಂತ. ಈಗಂದ್ರೆ ಈ ಮಣ್ಣಿನಲ್ಲಿ ಎಲ್ಲದನ್ನು ಅಳವಡಿಸಿಕೊಂಡು ಸಹಜ ಬದುಕುವಂತೆ ಅವಕಾಶ ಮಾಡಿಕೊಡುತ್ತೆ. ಆ ಮಣ್ಣಂತ ನಂಬಿಬಿಟ್ಟು ಬದುಕುವಾಗ ಏನ್ ಬೇಕಾದ್ರೂ ಕಾಣಿಸುತ್ತೆ ಅಷ್ಟೇ. ನಿಜ ನಿಜ ನಿಜ. ನಾನು ನೋಡೋ ದೃಷ್ಟಿಕೋನದಲ್ಲೂ ನಾವು ಭಗವಂತ ನನ್ನ ನೋಡೋ ದೃಷ್ಟಿಕೋನದಲ್ಲಿ ನಾನು ವ್ಯತ್ಯಾಸ. ನಿಜ ನಿಜ ನಿಜ. ಇದನ್ನೇ ಅಣು, ರೇಣು, ತೃಣ, ಕಾಷ್ಟ. ಹೌದು, ಎಲ್ಲದರಲ್ಲಿಯೂ ಭಗವಂತ ಇದ್ದ ಅಂತ ನೋಡೋ ದೃಷ್ಟಿಕೋನ ಇದೆ ನೋಡ್ರಿ. ಅವಾಗೆಲ್ಲದೂ ನನಗೆ ಒಳ್ಳೇದೇ ಕಾಣಿಸುತ್ತೆ. ಕೆಟ್ಟ ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜರ್ನಿ ಮುಂದುವರಿಸಿ. ಮುಂದೆ ಹಂಗೆ ಬಿಜಾಪುರದಾಗ ಅಲ್ಲಿ ಬಿದ್ದೆ ನಾನು. ಅಲ್ಲಿ ಬಿಜಾಪುರ ಇದ್ದಾಗ GLBC ಕೆಲಸ ಮಾಡಿದೆ. ನಂತರ ರಾಯಚೂರಿಗೆ ಬಂದೆ. ಪ್ರೆಸ್ಟೇಜ್ ಕಂಪನಿಯಿಂದ ಕೆಲಸ ಸಿಕ್ತು. ನಾ ಬಿಜಾಪುರ ಇದ್ದಾಗಲೇ ಲಗ್ನ ಆಗಿತ್ತು ನನಗೆ. 3 ಮಕ್ಕಳಾದ್ರು. 3 ಮಕ್ಕಳ ಮೇಲೆ ರಾಯಚೂರಲ್ಲಿ ಸುಮಾರು ಒಂದು 6-7 ವರ್ಷ ಇದ್ದೆ. ಅಲ್ಲೇ ನಾನು ವಿಜಯರಾಯ ಸೇವಾ ಸಮಿತಿಯನ್ನು ಸ್ಥಾಪನೆ ಮಾಡಿ ಚೀಕಲಪುರಲ್ಲಿ ಒಂದು ವಿಜಯರಾಯ ಬಿಲ್ಡಿಂಗ್ ಕಟ್ಸೋಕೆ ಪ್ರಯತ್ನ ಮಾಡಿದೆ. ನಂತರ ರಾಯಚೂರಿಂದ ಗಂಗಾವತಿ ಟ್ರಾನ್ಸ್ಫರ್ ಆತ್ ಬಂತು ನನಗೆ. ಮತ್ತೆ ಅಲ್ಲಿ ಬಂದೆ. 3 ಮಕ್ಕಳು ಅಭ್ಯಾಸ ಮಾಡ್ತಿದ್ರು. 3 ಮಕ್ಕಳು, ದೊಡ್ಡವನು ಸಬ್ಜಾಲಿ ಸಾಬ್ ಅಂತ, 2ನೇ ಹಬೀಬ್ ಸಾಬ್, 3ನೇ ಕಾಸಿಂ ಸಾಬ್ ಅಂತ, 3 ಗಂಡಸು ಮಕ್ಕಳು ನನಗೆ. ನಂತರ ಅಲ್ಲಿಂದ ಅವರು ಅಭ್ಯಾಸ ಮಾಡ್ಕೊಂತ ಬಂದರು. ಇಲ್ಲಿ 93ಕ್ಕೆ ಅಧಿಕೃತವಾಗಿ ಇಲ್ಲಿ ಟ್ರಾನ್ಸ್ಫರ್ ಆಯ್ತು ನನಗೆ. ಬಂದ್ಮೇಲೆ ಇಲ್ಲೇ ಮತ್ತೆ ಮಕ್ಕಳೆಲ್ಲ ಇಂಜಿನಿಯರಿಂಗ್ ಆಯ್ತು. ಅವರು ತಮ್ಮ ಸಂಸಾರ ಮಾಡ್ಕೊಂಡು ಆರಾಮಿದ್ದಾರೆ, ನಾನು ಆರಾಮಿದ್ದೀವಿ. ಮನೆಯಲ್ಲಿ ಹೇಗಿದೆ? ಮನೆಯಲ್ಲಿ ನಿಮ್ಮ ಸಾಧನೆಗೆ ಎಲ್ಲ ಸಪೋರ್ಟ್ ಇದೆ. ನಮ್ಮ ಮಿಸೆಸ್ ತುಂಬಾ ಸಪೋರ್ಟ್ ಇದೆ. ನನ್ನ ಮಿಸೆಸ್ ಊರಂದ್ರೆ ಮಾನ್ವಿನೇ. ಜಗನ್ನಾಥ ದಾಸರ ಗುಡಿಯ ಗೋಡೆ ಮತ್ತು ನನ್ನ ಮನೆ ಮಿಸೆಸ್ ಗೋಡೆ ಒಂದೇ ಕಾಮನ್ ವಾಲ್ ನಮ್ದು. ಅಥವಾ ಜಗನ್ನಾಥ ದಾಸರ ಅನುಗ್ರಹನ ನನಗೆ ನನ್ನ ಪತ್ನಿಯಾಗಿ ಸಿಕ್ಕಿರ್ಬೇಕು ನನಗೆ, ಅಲ್ವೇ? ಎಂತ ಒಂದು ಸಮರಸವಂತ ಜೀವನ, ಬಹಳ ಅದ್ಭುತವಂತ ಒಂದು ಕಾಂಬಿನೇಷನ್ ಅನ್ರಿ ಆತ. ಅವ್ರ ದಾಸರ ಅನುಗ್ರಹ ಮಾಡಿದ್ರೆ ಗೊತ್ತಿಲ್ಲ. 3 ಗಂಡು ಮಕ್ಕಳು ಅವರು ಬೆಳೆದ್ರು, ಎಲ್ಲ ಆಯ್ತು. ನಂತರ ನನಗೆ ಅವಕಾಶ ತುಂಬಾ ಸಿಕ್ತು ನನಗೆ ಈ ದಾಸರ ಪದ ಹಾಡೋದಕ್ಕೆ. ದಾಸರ ಪದ, ದಾಸ ಸಾಹಿತ್ಯ, ಅದ್ರ ಬಗ್ಗೆ ಮಾತಾಡಿದ್ವಿ. ದಾಸ ಸಾಹಿತ್ಯದಲ್ಲಿ ಇರ್ತಕ್ಕಂಥ ತತ್ವ, ಸತ್ವ, ಮಹತ್ವ ಅದನ್ನ ಹೇಳಿ. ಬಹಳ ಅದ್ಭುತವಾದ ಕವಿತೆ ಇದೆ ಅಲ್ಲಿ ದಾಸ ಸಾಹಿತ್ಯದಲ್ಲಿ. ಅಂದ್ರೆ ಸೇವೆ, ಸಮರ್ಪಣೆ, ಅದನ್ನೇ ಈಗ ಹೆಂಗಂದ್ರೆ ಈ ಪುರಂದಾಸ ಜೀವನ ತಗೊಳ್ರಿ ನೀವು. ಪುರಂದರದಾಸು ಬಹಳ ನವಕೋಟಿ ನಾರಾಯಣ ಜಿಪುಂಡ್ರಿದ್ರು, ವ್ಯಾಪಾರ ಮಾಡ್ತಿದ್ರು, ಮುತ್ತುರತ್ನ ವ್ಯಾಪಾರ ಇವು ಮಾಡ್ತಿದ್ರು. ಅವಾಗೆ 9 ಕೋಟಿ ಶ್ರೀಮಂತ ಅವರು. ಹೌದಾ? ನವಕೋಟಿ ನಾರಾಯಣ ಅಂದ ಕಾಲದಲ್ಲಿ, ಯಾವಾಗ 15-16ನೇ ಶತಮಾನದಲ್ಲಿ. ಆ 9 ಕೋಟಿ ಏನೋ ಅವಾಗ FD ಮಾಡಿ ಹೋಗಿ ಇಟ್ಬಿಟ್ಟಿದ್ರು ಅವರು. ನಾವ್ ಯಾವ ಟ್ಯಾಕ್ಸ್ ಕಟ್ಟಕ್ ಬರ್ತಿದ್ದಿಲ್ಲ ಅವರು. ಅಲ್ಲಿಗೆ ಪಾರ್ಥಸಾರಥಿ ಅವರು ಒಮ್ಮೆ ದುಬೈಗೆ ಹೋಗಿದ್ದಂತೆ. ಅಲ್ಲಿನ ವಿಶ್ವವಿದ್ಯಾಲಯದವರಿಗೆ ಈ ವಿಚಾರವನ್ನು ಮಾತಾಡ್ತಿರುವಾಗ ಅವ್ರಿಗೆ ಕುತೂಹಲ ಆಯ್ತು ಅವ್ರಿಗೆ. ಹೌದಾ, ಅಷ್ಟೊಂದು ಶ್ರೀಮಂತರ ಅವರು. ಹಾಗಾದ್ರೆ ಪುರಂದರದಾಸರ ಇವತ್ತಿನ ಹಣದ ಮೌಲ್ಯ ಎಷ್ಟು ಅಂತೇಳಿ ಒಂದು ಸಮಿತಿಯನ್ನು ನೇಮಕ ಮಾಡಿದ್ರು. ದುಬೈಲಿ ನಡೆದಿರ್ತಕ್ಕಂಥದ್ದು. ಹೌದು, ರಾಜ ಸಮಿತಿಯನ್ನು ನೇಮಕ ಮಾಡಿದ್ರು. ಸಮಿತಿ ನೇಮಕ ಮಾಡಿ ಅದರ ಲೆಕ್ಕಾಚಾರವನ್ನು ಮಾಡಿ ನನಗೆ ಕೊಡ್ಬೇಕು ನೀವು ಅಂತ ಕೊಟ್ರು. ಅದು ಅರಮಲ್ಗೆ ಪಾರ್ಥಸಾರಥಿ ಅವರ ಹತ್ರ ಒಂದು ಫ್ರೇಮ್ ಹಾಕಿ ಇಟ್ಕೊಂಡಿದ್ದಾರೆ. ಯಾವ ಬಿಲ್ ಗೇಟ್ಸು ಇಲ್ಲ, ಯಾರು ಇಲ್ಲ. ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಯಾರಾದ್ರೂ ಇದ್ರೆ ಪುರಂದರದಾಸರು. ಡಿಕ್ಲೇರ್ ಆಗಿದೆ, ವರ್ಲ್ಡ್ ಅಲ್ಲಿ ಡಿಕ್ಲೇರ್ ಆಗಿದೆ ನೋಡ್ರಿ. ಅಂತ ಪುರಂದರದಾಸರು ಆ ಹೇಳ್ತಿಯ ಒಂದು ಇನ್ಸ್ಟೆಂಟ್ ಭಗವಂತ ಭಿಕ್ಷೆ ಕೇಳ್ತಿದ್ದ, ಈಗ ಕೇಳ್ತಿದ್ದ. ಇಲ್ಲೇನು 10 ಪೈಸೆ ಹಾಕೋರಿಲ್ಲ, ಸುಮ್ಮನೆ 6 ತಿಂಗಳು ಭಗವಂತ ತಿರುಗಿಸಾಡಿದ್ರು, ಕೊಡ್ತಿರ್ಲಿಲ್ಲ, ವಾಪಸ್ ಹೋಗುವಂತಿದ್ರು. ಕೊನೆಗೆ ಭಗವಂತ ಅವರು ಹೇಳ್ತಿ ಹತ್ರ ಹೋದ, ಕೇಳಿದ. ಆಕೆ 3 ನತ್ತು ಒಂದು ದಾನ ಮಾಡಿದ್ಲು. ಆ ನತ್ತು ದಾನ ಮಾಡಿದ್ದು ಪುರಂದಾಸರಿಗೆ ಗೊತ್ತಾಯ್ತು. ನಂತರ ಪುರಂದಾಸರು ಅದೇ ದೇವ್ರು ತಗೊಂಡು ಹೋಗ್ಬಿಟ್ಟು ಅವ್ರ ಅಂಗಡಿಗೆ ಅಡ ಇಟ್ಟ. ಪುರಂದಾಸರಿಗೆ ಗೊತ್ತಾಗ್ತಿದ್ದು ನಾನು ಹೇಳ್ತಿದ್ದಂತ. ಮನೆಗೆ ಬಂದ್ರು, ಇರ್ಲಿಲ್ಲ ನತ್ತು. ಆಕೆ ಇನ್ನೇನು ಭಗವಂತ ಗಂಡ ಸುಳ್ಳು ಹೇಳಿದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾರೆ. ಅವಾಗ ನತ್ತಲ್ಲಿ ಬೀಳುತ್ತೆ. ಇದು ಎಲ್ಲ ಭಗವಂತನ ಒಂದು ಅನುಗ್ರಹ ಅನ್ರಿ, ಭಗವಂತನ ಲೀಲೆ ಅನ್ರಿ. ಅದನ್ನ ತಗೊಂಬತ್ತ ಮತ್ತೆ ಪುರಂದಾಸರಿಗೆ ಕೊಡ್ತಾಳಕಿ. ಅಂಗಡಿಯಾಗ ಇಟ್ಟು ನೋಡಿದ್ರೆ ಅಂಗಡಿಯಾಗ ನತ್ತಿಲ್ಲ. ಅವಾಗ
ಇದು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪರಿವರ್ತನೆ ನೋಡಿ, ಪರಿವರ್ತನೆ ಮತ್ತು ರೂಪಾಂತರ ಇವೆರಡು ಬೇರೆ ಬೇರೆ. ರೂಪಾಂತರ ಪರಿವರ್ತನೆ ಅಲ್ಲ. ಹೌದು ಹೌದು. ನಾವು ಪರಿವರ್ತಿತರಾಗಬೇಕು, ರೂಪಾಂತರ ಆಗ್ಬಾರ್ದು. ಈಗ ಹಾಲಿಗೆ ನೀರು ಕಲಸೋದು ರೂಪಾಂತರ, ಅದು ಪರಿವರ್ತನೆ ಅಲ್ಲ. ಹಾಲನ್ನು ಕಾಯಿಸಿ ಮೊಸರು ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೀವಿ ನೋಡ್ರಿ, ಅದು ಪರಿವರ್ತನೆ. ಹಬ್ಬ ನಾವು ವಯಸ್ಸು ಹೋದಂತೆ ಬದುಕು ನಾವು ಪರಿವರ್ತಿತರಾಗಬೇಕೆ ಹೊರತು ಬಸವಣ್ಣರು ಚೆನ್ನಾಗಿ ಹೇಳ್ತಾರೆ ಈ ಮಾತನ್ನ. ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಅಳಿದು, ಬೆಣ್ಣೆ ಕರಗಿ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು. ಮನುಷ್ಯ ಮ್ಯಾಲ ಕೂಡಲ ಸಂಗನ ಶರಣನಾದ ಬಳಿಕ ಮರಳಿ ಮಾನವನಾಗ. ಆ ಭವತ್ವದಿಂದ ಭಗವಂತನ ಕಡೆಗೆ ಓದಿದೆಯಲ್ಲ, ಅದು ಬಹಳ ಪರಿವರ್ತನೆ. ವಾಪಸ್ ಬರಬಾರ್ದು ಮತ್ತೆ ನಾವು. ಸೊ ಈ ಪರಿವರ್ತನೆಯನ್ನ ದಾಸ ಸಾಹಿತ್ಯದಲ್ಲಿ ಬಹಳ ಅದ್ಭುತವಾಗಿ ಪ್ರತಿಪಾದನೆ ಮಾಡ್ತಾರೆ ನೋಡ್ರಿ. ಈಗ ಅಂತಹ ದೊಡ್ಡ ಶ್ರೀಮಂತರಾಗಿದ್ದಕ್ಕಂಥ ಪುರಂದರದಾಸರು ವರ್ಣನೆ ಮಾಡುವಾಗ ಜಗನ್ನಾಥದಾಸರು ಮಾತು ಹೇಳ್ತಾರೆ. ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ, ಮನೆ ಧನ ಧಾನ್ಯ ವಾಹನ ವಸ್ತುಗಳನ್ನೆಲ್ಲ ತೃಣಕ್ಕೆ ಬಗೆದು ಕೃಷ್ಣಾರ್ಪಣವೆಂದೆ ದಾಸರಾಯ ಪುರಂದರ ದಾಸರಾಯ. ಎಲ್ಲ 9 ಕೋಟಿ ಆಸ್ತಿಯನ್ನ, ದ್ರವ್ಯವನ್ನ ಆ ಕ್ಷಣದ ಎಲ್ಲರೂ ಹಂಚಿಬಿಟ್ಟು ನಿರಾಳವಾಗಿ ಬರೀ ಕೈಯಿಂದ ಹೊರಗೆ ಬಂದ್ರಲ್ಲ, ಇದು ತ್ಯಾಗ. ನನ್ನ ಕೈಗೆ ತಾಳ ತಂಬುರಿ ಕೊಟ್ಟಳು ನನ್ನ ಹೆಂಡತಿ, ಸಾವಿರವಾಗಲಿ ಸಂತತಿ ದಂಡಿಗೆ ಬೆತ್ತ ಹಿಡಿಸಿದಳು. ಅದಕ್ಕಿಂತ ಅವ್ರಿಗೆ ಒಂದು ಕನ್ಫರ್ಮ್ ಆಯ್ತು, ಅವ್ರಿಗೆ ಸಾಕಿದು. ಭಗವಂತನ ಅನುಗ್ರಹಕ್ಕೆ ಹೋಗೋರು ನಮ್ಗೆ ಇವೆಲ್ಲ ಯಾಕಬೇಕು, ಇದೆಲ್ಲ ಭಾರ ಮಾಡ್ಕೊಂಡು ಎಷ್ಟಂತ ಹೊತ್ಕೊಂಡು ಹೋಗೋದು. ಇದನ್ನ ಪುರಂದರದಾಸರ ಯಾವ ಕೃತಿ ನಿಮಗೆ ತುಂಬಾ ಕಾಡುತ್ತೆ? ಬಹಳ ಅದ್ಭುತ ನೋಡ್ರಿ. ಪುರಂದರದಾಸರು ಈ ಸಾಂಘಿಕ ಬದುಕಿನ ಬಗ್ಗೆ ಮಾತಾಡ್ತಾರೆ. ನಾವು ಬದುಕುವಾಗ ಎಲ್ಲರೂ ಒಟ್ಟಾಗಿ ಬದುಕಬೇಕು, ಬೇರೆ ಬೇರೆ ಬಿಡಿಯಾಗಿ ಬದುಕಬಾರದು. ಅದು ಬಹಳ ಚೆನ್ನಾಗಿ ಹೇಳ್ತಾರೆ. ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ. ಕುಂದಣ ಅಂದ್ರೆ ಒಂದು ಬಂಗಾರದ ಪಟ್ಟಿ, ಬಂಗಾರ ಕಾಸಿ ಗೀಸಿ ಮಾಡಿರ್ತಕ್ಕಂಥ ಪಟ್ಟಿ. 9 ರತ್ನಗಳಿದೆ. ಈ 9 ರತ್ನಗಳಿಗೆ ಬೆಲೆ ಜಾಸ್ತಿ, ಈ ಬಂಗಾರದ ಪಟ್ಟಿ ಅಲ್ಲ. ಆದ್ರೆ ಆ 9 ರತ್ನಗಳನ್ನ ಯಾವ ರತ್ನ ಈ ಪಟ್ಟಿಯಲ್ಲಿ ಎಲ್ಲಿಟ್ಟರೆ ಅಲಂಕಾರವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂತ ಒಂದು ಅಕ್ಷರವನಿಗೆ ಗೊತ್ತು. ಹೌದು ಹೌದು ಹೌದು. ಅದನ್ನ ಮಾಡ್ತಾರೆ. ಆಧಾರವೇ ಕುಂದಣ, ಆದ್ರೆ ಶೋಭಿಸೋದು ಇದು. ಕುಂದಣದ ಆಶ್ರಯವು ನವರತ್ನಗಳಿಗೆಲ್ಲ, ಚಂದಿರನ ಆಶ್ರಯವು ಚಕೋರೆಗೆ, ಕಂದರ್ಪನ ಆಶ್ರಯವು ವಸಂತ ಕಾಲಕ್ಕೆ, ಗೋವಿಂದನ ಆಶ್ರಯವು ಮರಣ ಕಾಲ. ಈ ಎಚ್ಚರ ನಮ್ಗಿರ್ಬೇಕು. 4,75,000 ದೇವರು ನಮ್ಮ ಜೀವನದಲ್ಲಿ ಕಲ್ಪನೆ ಮಾಡ್ಕೊಳಕ್ಕಾಗತ್ತೆ? ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಪಿತಾಮಹರು ಸಾಧ್ಯನಿಲ್ಲ. ಆ ಸಾಹಿತ್ಯನೇ ಇವತ್ತು ನಮಗೆ ಮಾರ್ಗದರ್ಶನ. ಆ ಸಾಹಿತ್ಯದಲ್ಲಿ ಕೊಟ್ಟಿರತಕ್ಕಂಥ ಸಂದೇಶಗಳಿದೆ ನೋಡ್ರಿ, ಅವು ಸ್ವಲ್ಪ ಆದ್ರೂ ನಮ್ಮ ಜೀವನ ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಒಂದು ಹಾಡಬದೆ. ಕುಂದಣದಾಶ್ರಯವು ಕುಂದಣದಾಶ್ರಯವು ನವರತ್ನಗಳಿಗೆಲ್ಲ, ಚಂದಿರನಾಶ್ರಯವು ಚಕೋರೆಗೆ, ಕಂದರ್ಪನಾಶ್ರಯವು ವಸಂತ ಕಾಲಕ್ಕೆ, ಗೋವಿಂದನಾಶ್ರಯವು ಮರಣ ಕಾಲದೋಳೋ, ನಿನ್ನನಾಶ್ರಯಿಸುವೆ ನಿಗಮಗೋಚರ ನಿತ್ಯ, ಬಿನ್ನ ಬಿಡದೆ ಕಾಯೋ ಮನದಿಷ್ಟವಿಯೋ, ನಿನ್ನನಾಶ್ರಯಿಸುವೆ ಏ. ಎಷ್ಟು ವರ್ಷ ಸಂಗೀತ ಕಲಿಕೆ ಮಾಡಿದ್ರಿ? ನಾ ಸಂಗೀತ ಅಭ್ಯಾಸ ಮಾಡಿದ್ದು 4-5 ವರ್ಷ ಅಷ್ಟೇ, ಶಾಸ್ತ್ರೀಯವಾಗಿ. ಉಳಿದಷ್ಟೇ ಕಾರ್ಯಕ್ರಮ ಬರೋ ಶುರುವಾದು, ಹಾಡೋ ಶುರುವಾಯಿತು. ಸ್ವಂತ ಸಾಧನೆ ಅಂತಾನೆ ಎಲ್ಲ ಸಾಕಷ್ಟು ಕೀರ್ತನೆ ಕಂಪೋಸ್ ಮಾಡೋದು, ಹೊಸ ಕೀರ್ತನೆ. ಇವತ್ತಾಡಿದ್ರು ನಾಳೆ ಹಾಡಬಾರ್ದು. ಎಷ್ಟು 500-600 ಕೀರ್ತನೆ ನನ್ನ ಹತ್ರ ನಾನೇ ಕಂಪೋಸ್ ಮಾಡಿರೋ. 500-600 ನಾನೇ ಕಂಪೋಸ್ ಮಾಡಿರೋ. ಬೇರೆ ಯಾರು ಕಾಪಿ ತುಂಬಾ ಹಾಡಲ್ಲ ನಾನು, ನನ್ನ ಕಂಪೋಸಿಷನ್ಸೇ ಹಾಡೋದು ನಾನು. 500 ಕೀರ್ತನೆ ಕಂಪೋಸ್ ಮಾಡಿ. ಅಬ್ಬಾ, ಎಂತ ದೊಡ್ಡ ಬಹಳ ಅದ್ಭುತವಾದ ಕೀರ್ತನೆ. ಇಲ್ಲಿ ಇನ್ನೊಂದು ಏನಂದ್ರೆ, ಪುರಂದರದಾಸರ ನಂತರ
ಪುರಂದ ಆ ಕಾಲಘಟ್ಟದಲ್ಲಿ ನೀವೇ ಸಹ ಕಂಪೋಸ್ ಮಾಡಿದ್ರೆ ಅದು ಒಂದು ಕೇಳಿಸ್ಬೋದೆ ನಮಗೋಸ್ಕರ. ವಿಜಯರಾಯರ ಪಾದವಾನಿ ಭಜಿಸಿ ಬದುಕೆಲೋ ಮಾನವ, ಇದು ಒಂದು ಕಂಪೋಸ್ ಮಾಡಿದೆ. ಆಮೇಲೆ ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ ಕನಕದಾಸರು. ನೀ ದೇಹದೊಳಗೋ ನಿನ್ನೋಳು ದೇಹವೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ, ಬಯಲೊಳಗೆ ಆಲಯವು ಆಲಯದೊಳಗೆ ಬಯಲು, ಬಯಲು ಆಲಯವೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ, ನಯನ ಬುದ್ಧಿಗಳೆರಡು ನಿನ್ನೊಳಗೋ ಹರಿಯೇ, ನೀ ಮಾಯೆಯೊಳಗೋ ನಿನ್ನೋಳು ಮಾಯೆಯೋ. ಅಲ್ಲಿಗೆ ಬಂದ್ವಿ ನಾವೀಗ. ಕನಕರ ಬಗ್ಗೆ ಮಾತಾಡ್ಲೇಬೇಕು. ಕನಕದಾಸರು ಢಣನಾಯಕರಾಗಿದ್ದವರು. ಅವರು ಇದೇ ಪರಿಸ್ಥಿತಿಯೇ, ಭಗವಂತ ಬಂದು ದಾಸನಾಗೋ ಅಂತ ಕೇಳಿದ್ರು. ಬೇಡ 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 ಅಂತ ಹೇಳ್ತಂತವ್ರಿಗೆ ಕೊನೆಗೂ ದಾಸರಾದ್ರಲ್ಲ. ಎಂಥ ಅದ್ಭುತವಾಗಿರ್ತಕ್ಕಂಥ ಅವಭೂತರಾಗಿ ನಿಂತ್ಕೊಂಡ್ರು. ಅಲ್ಲ, ಭಗವಂತನ ಒಂದು ನಿಶ್ಚಯ ಹಾಗೆ. ಏನ ಯಾರಿಗೇನ ಬಂದ್ಮೇಲೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ ನಮ್ಗೆ. ಏನು ಇಲ್ಲ ಅಂತಲ್ಲ, ಎಲ್ಲದೂ ಇದೆ. ಏನು ಇಲ್ಲ ಅಂದ್ರೆ ಏನೂ ಇಲ್ಲ, ಅಲ್ಲಿ ಉತ್ತರನೇ ಇಲ್ಲ. ನಾನು ಎಲ್ಲ ಇದೆ ಅಂತ ನಾನು ನೋಡುವಾಗ, ನನ್ನ ವಿಷನ್ ಚೇಂಜ್ ಆದಾಗ ಎಲ್ಲರೂ ಕಾಣಿಸ್ತದೆ. ತಂದೆ ತಾಯಿ ಬಂಧು ಬಳಗ ಗುರುಗಳು ಪ್ರಕೃತಿ ಸೂರ್ಯ ಚಂದ್ರ ಎಲ್ಲರೂ ಕಾಣಿಸ್ತಾರೆ ನನಗೆ. ಇವ್ನು ನೋಡಿ ಯಾಕೆ ಆನಂದ ಪಡಬಾರ್ದು ನಾನು? ಇದನ್ನ ನೋಡಿ ಯಾಕೆ ನಾನು ಸಾಧನೆ ಮಾಡಿಕೊಡ್ಬಾರ್ದು? ಇಲ್ಲದ್ರ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಇಲ್ಲದ್ರ ಬಗ್ಗೆ ಯೋಚನೆ ಮಾಡಿ, ಇರೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇಲ್ಲೇ ನಮ್ಮ ಅಶಾಂತಿಗೆ ಕಾರಣ ಆಗ್ತಾ ಹೋಗುತ್ತೆ. ಬಹಳ ಈ ವಿಶೇಷವಾಗಿ ಅಂದ್ರೆ ಆ ಕಾಲಘಟ್ಟ ವಿಜಯನಗರ ಸಾಮ್ರಾಜ್ಯದಲ್ಲಿ ವ್ಯಾಸರಾಯರ ಒಂದು ನೇತೃತ್ವದಲ್ಲಿ ನಡೆದು ಬಂದಂಥ ಒಂದು ಸಾಹಿತ್ಯ ಕೃತಿಗಳಿದೆ ನೋಡ್ರಿ. ಕನ್ನಡ ಭಾಷೆಯ ಸಮೃದ್ಧತೆ ಇದೆಯಲ್ಲ, ಬಹಳ ಅದ್ಭುತವಾದಂಥದ್ದು. ನಮ್ಮ ಕನ್ನಡ ಭಾಷೆಯನ್ನು ಬಹಳಷ್ಟು ಎತ್ತರಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಭಾಷೆ ಆ ಕಾಲಘಟ್ಟದಲ್ಲಿ ಕನ್ನಡ ಭಾಷೆ ಮತ್ತು ವ್ಯಾಸರಾಯರು, ಪುರಂದರದಾಸರು ಮತ್ತು ಕನಕದಾಸರು. ನೋಡ್ರಿ ಹೆಂಗಿದೆ ಅಂದ್ರೆ, ವ್ಯಾಸರಾಯರು ಮಹಾನ್ ಶ್ರೀಮದ್ ಆನಂದ ತೀರ್ಥ ಪರಂಪರೆ ಬಂದಿರತಕ್ಕಂತಹ ಪೀಠದಲ್ಲಿ ಬಂದಿರತಕ್ಕಂಥ ಮಹಾನ್ ವ್ಯಕ್ತಿಗಳು. ಒಂದ್ ಕಡೆ ಪುರಂದರದಾಸರು, ಒಂದ್ ಕಡೆ ಕನಕದಾಸರು. ಎರಡು ರತ್ನಗಳನ್ನ ಕಟ್ಟಿಕೊಂಡು ಇಡೀ ದಾಸ ಸಾಹಿತ್ಯವನ್ನು ಮುನ್ನಡೆಸಿ ಆ ಭಾಷೆಯನ್ನು ಪ್ರಬುದ್ಧ ಮಾಡಿರ್ತಕ್ಕಂಥವ್ರು ವ್ಯಾಸರಾಯರು. ಎಂಥ ಕಾಣಿಕೆರಿ ಇದು. ಅವರೆಲ್ಲ ಪ್ರಾತಸ್ಮರಣೀಯ ನಮಗೆ. ಅವ್ರು ನಡೆದು ಹೋದ ದಾರಿನೇ ಒಂದು ಮಹೋನ್ನತರ ಮಹಾಪಥ ನಮಗೆ.